ಆ್ಯಸ್ ಅ ವುಮೆನ್ ನಾನು ಕೇಳ್ತಿರೋದು, ಒಬ್ಬ ಪಾರ್ಟ್ನರಲ್ಲಿ ಏನನ್ನು ಹುಡುಕ್ಬೇಕಾಗತ್ತೆ? ನಾಟ್ ಪರ್ಫೆಕ್ಷನ್ ಅಫ್ಕೋರ್ಸ್, ಏನು ಆಯ್ಕೆ ಹೆಂಗಿರಬೇಕು? ಮೊದಲನೇದಾಗಿ ನಿಮಗೆ ಅವರು ರೆಸ್ಪೆಕ್ಟ್ ಕೊಡ್ತಾರಾ? ರೆಸ್ಪೆಕ್ಟ್. ಆಮೇಲೆ ಬರೀ ನೀನು ಯಾವಾಗಲೂ ನನ್ನ ಥರನೇ ಇರಬೇಕು ಅನ್ನೋದು ಆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅದು ಇಟ್ಸ್ ಅನ್ ಈಕ್ವಲ್ ಇದು ಏನಂತಾರೆ, ಹಿಂದಿನ ಕಾಲದಲ್ಲಿ ಇತ್ತು. ಓಕೆ, ಗಂಡಸರು ಹೋಗಿ ದುಡಿಯೋರು, ಹೆಂಗಸರು ಮನೆಯಲ್ಲಿದ್ದು ಸಂಸಾರ ನೋಡ್ಕೊಂಡು ಮಕ್ಕಳು ಬೆಳೆಸ್ಕೊಂಡು ಆ ಥರ ಇತ್ತು. ಈಗ ಅದು ಬದಲಾಗಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಕೆಲವು ಗಂಡಸರು ಹೆಂಗಿರ್ತಾರೆ ಅಂದರೆ, ನಾನು ಇದನ್ನು ಮಾಡ್ಬೋದು, ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಹ್ಯಾಬಿಟ್ಸ್, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಂದರೆ ನಾನು ಈ ಥರ ಒಂದು ಕೆಲಸ ಮುಗಿಸ್ಕೊಂಡು ಬಂದು ತಿರ್ಗಾ ಮತ್ತೆ ನನ್ನ ಫ್ರೆಂಡ್ಸ್ ಜೊತೆನೋ ಎಲ್ಲ ಆಚೆ ಹೋಗ್ಬೋದು. ಆದರೆ ನೀನು ಕೆಲಸ ಮುಗಿಸ್ಕೊಂಡು ಬಂದು ಮನೇಲಿ ಅಡುಗೆ ಮಾಡಬೇಕು. ಓಕೆ, ಏನಂತಾರೆ, ಶೇರ್ ಮಾಡೋಣ, ಅದೆಲ್ಲ ಮಾಡೋಣ. ಆದರೆ ದೇರ್ ವಿಲ್ ಬಿ ಟೈಮ್ಸ್ ದಟ್ ಒನ್ ಡೇ ನಿನಗೂ ಒಂದು ಬ್ರೇಕ್ ಬೇಕು. ನೀನು ನಿನ್ನ ಒಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಬೇಕು. ಅದು ಈ ಒಂದು ಬೇಸಿಕ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ನಾನು ಸುಮ್ಮನೆ ಹೇಳಿದ್ದು, ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ವಿಲ್ ಗಿವ್ ಯು ದಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್? ವೆರಿ ಇಂಪಾರ್ಟೆಂಟ್. ಅದು ತುಂಬ ಇಂಪಾರ್ಟೆಂಟ್.